ನಮಸ್ಕಾರ. ಇವತ್ತು ನಾವು ಜನವರಿ 16, 2026ರ ಒಂದು ಆಧ್ಯಾತ್ಮಿಕ ಪ್ರವಚನದ ಆಳವಾದ ವಿಶ್ಲೇಷಣೆ ಮಾಡೋಣ. ನಮಸ್ಕಾರ. ನಮ್ಗೆ ಸಿಕ್ಕಿರೋ ಈ ಮೂಲದಲ್ಲಿ ಕೆಲವು ಐಡಿಯಾಗಳು ಅಂದೇ ಮೊದಲ ನೋಟಕ್ಕೆ ತುಂಬಾನೇ ವಿಚಿತ್ರ ಅನ್ಸಬಹುದು. ಹೌದು, ಕೌಂಟರ್ ಇಂಟ್ಯೂಟಿವ್ ಅಂತಾರಲ್ಲ ಹಾಗೆ. ಎಕ್ಸಾಕ್ಟ್ಲಿ. ನಿಷ್ಕಾಮ ಸೇವೆ, ಆಮೇಲೆ ಪ್ರಪಂಚದ ವಿನಾಶದ ಬಗ್ಗೆ ಖುಷಿ ಪಡಬೇಕು ಅನ್ನೋದು ಹೀಗೆ. ಸೊ ಇವತ್ತಿನ ನಮ್ಮ ಗುರಿ ಏನು ಅಂದ್ರೆ ಈ ಐಡಿಯಾಗಳನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ. ಕರೆಕ್ಟ್. ನಮ್ಮ ಉದ್ದೇಶ ಇದರಲ್ಲಿ ಹೇಳಿದ್ದನ್ನು ಒಪ್ಕೊಳ್ಳಿ ಅಂತಲ್ಲ. ಖಂಡಿತ ಇಲ್ಲ. ಬದಲಿಗೆ ಆ ದೃಷ್ಟಿಕೋನ ಹೇಗೆ ಕೆಲಸ ಮಾಡುತ್ತೆ ಅಂತ ವಿಶ್ಲೇಷಣೆ ಮಾಡೋದು. ಒಂದು ತರದ ಮೆಂಟಲ್ ಎಕ್ಸಸೈಸ್ ಅಷ್ಟೇ. ಸರಿ, ಹಾಗಿದ್ರೆ ಮೊದಲನೇ ಕಾನ್ಸೆಪ್ಟ್ನಿಂದ ಶುರು ಮಾಡೋಣ. ನಿಷ್ಕಾಮ ಸೇವೆ. ನಾವೆಲ್ಲರೂ ಕೇಳಿರೋ ಪದನೇ ಇದು. ಆದ್ರೆ ಈ ಮೂಲದ ಪ್ರಕಾರ ಇಡೀ ಸೃಷ್ಟಿಯಲ್ಲೇ ಒಬ್ರು ಮಾತ್ರ ನಿಜವಾದ ನಿಷ್ಕಾಮ ಸೇವೆ ಮಾಡೋಕೆ ಸಾಧ್ಯ ಅಂತ ಹೇಳಲಾಗಿದೆ. ಇದು ಸ್ವಲ್ಪ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಅಲ್ವಾ? ಹೌದು, ಕೇಳೋಕೆ ಹಾಗೆ ಅನ್ಸುತ್ತೆ. ಆದ್ರೆ ಇಲ್ಲಿರೋ ವಾದ ಇದೆಯಲ್ಲ, ಅದು ತುಂಬಾನೇ ಸೂಕ್ಷ್ಮವಾಗಿದೆ. ಓಕೆ. ಮೂಲದಲ್ಲಿ ಹೇಳೋ ಪ್ರಕಾರ ಮನುಷ್ಯರು ಎಷ್ಟೇ ದೊಡ್ಡ ಸೇವೆ ಮಾಡಿದ್ರೂ ಅದರ ಅತಿ ಸೂಕ್ಷ್ಮ ಮಟ್ಟದಲ್ಲಿ ಒಂದು ನಿರೀಕ್ಷೆ ಇದ್ದೇ ಇರುತ್ತೆ. ನಿರೀಕ್ಷೆ ಅಂದ್ರೆ ಹಣದ ರೂಪದಲ್ಲ? ಹಣ ಅಂತಲ್ಲ, ಅದು ಗೌರವ, ಪ್ರಶಂಸೆ ಅಥವಾ ಪುಣ್ಯ ಸಿಗುತ್ತೆ ಅನ್ನೋ ನಂಬಿಕೆ. ಓಕೆ, ಸರಿ. ಹೌದು. ಇಲ್ಲಾಂದ್ರೆ ನನ್ನಿಂದ ಸಮಾಜಕ್ಕೆ ಒಳ್ಳೇದಾಯ್ತು ಅನ್ನೋ ಒಂದು ಸಮಾಧಾನ. ಯಾವುದಾದ್ರೂ ಒಂದು ರೂಪದಲ್ಲಿ ಒಂದು ಕಾಮನೆ ಇದ್ದೇ ಇರುತ್ತೆ. ಒಂದು ಸಬ್ಕಾನ್ಷಿಯಸ್ ರಿವಾರ್ಡ್ ಸಿಸ್ಟಮ್ ತರಹ. ಪರ್ಫೆಕ್ಟ್. ಆದ್ರೆ ಇಲ್ಲಿ ಬಾಬಾ ಅಂದ್ರೆ ಪರಮಾತ್ಮನ ಸೇವೆಯನ್ನ ಹೋಲಿಕೆ ಮಾಡಲಾಗಿದೆ. ಅವರು ಮಕ್ಕಳಿಗೆ 21 ಜನ್ಮಗಳ ವಿಶ್ವದ ಮಾಲೀಕತ್ವವನ್ನೇ ಕೊಡ್ತಾರೆ. ಆದ್ರೆ ಪ್ರತ್ಯಾಗಿ ಏನೂ ಬಯಸೋದಿಲ್ಲ. ಮಕ್ಕಳನ್ನ ರಾಜರನ್ನಾಗಿ ಮಾಡಿ ತಾವೇ ಆಟದಿಂದ ಹೊರಗೋಗ್ತಾರೆ. ಅಲ್ಲಿ ನನಗಿದ್ರಿಂದೇನ್ ಸಿಕ್ತು ಅನ್ನೋ ಪ್ರಶ್ನೆನೇ ಇಲ್ಲ. ಇದೇ ಸಂಪೂರ್ಣ ನಿಷ್ಕಾಮ ಸ್ಥಿತಿ ಅಂತಾರೆ. ದಟ್ಸ್ ಅ ಫ್ಯಾಸಿನೇಟಿಂಗ್ ರೀಫ್ರೇಮ್. ಸರಿ, ಇದೇ ಮೂಲದಲ್ಲಿ ಒಂದು ಅದ್ಭುತ ತರಗತಿ ಬಗ್ಗೆ ಮಾತಾಡಿದ್ದಾರೆ. ಇದಂತೂ ಒಂದು ರೀತಿ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ತರನೇ ಇದೆ. ಹೌದು ಹೌದು. 80-90 ವರ್ಷದ ಅಜ್ಜ ಅಜ್ಜಿಯರು, ಚಿಕ್ಕ ಮಕ್ಕಳು ಎಲ್ಲರೂ ಒಂದೇ ಕಡೆ ಕೂತು ಜ್ಞಾನ ಕೇಳ್ತಾರೆ ಅಂತ. ಯಾವುದೇ ವಯಸ್ಸಿನ ಮಿತಿಯಿಲ್ಲ, ಕ್ವಾಲಿಫಿಕೇಶನ್ ಬೇಕಾಗಿಲ್ಲ, ಶ್ರೀಮಂತ ಬಡವ ಅನ್ನೋ ಭೇದ ಇಲ್ಲ. ಇದು ನಿಜ ಜೀವನದಲ್ಲಿ ಹೇಗೆ ಸಾಧ್ಯ? ಇದೇ ಈ ಜ್ಞಾನದ ಒಂದು ವಿಶೇಷತೆ ಅಂತ ಮೂಲದಲ್ಲಿ ಹೇಳಲಾಗತ್ತೆ. ಇಲ್ಲಿ ಆತ್ಮವನ್ನಷ್ಟೇ ನೋಡಲಾಗತ್ತೆ, ದೇಹದ ವಯಸ್ಸು ಅಂತಸ್ತನ್ನಲ್ಲ. ಇಲ್ಲಿರೋ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನ್ ಗೊತ್ತಾ? ಈ ಮೂಲ ಒಂದು ಭವಿಷ್ಯವಾಣಿಯನ್ನು ಹೇಳುತ್ತೆ. ಓಹೋ. ಶಾಸ್ತ್ರಗಳಲ್ಲಿ ಅಹಲ್ಯೆ, ಕುಬ್ಜೆ ಅಂತ ಯಾರನ್ನ ಸಮಾಜ ತಿರಸ್ಕಾರ ಮಾಡಿತ್ತೋ ಅಂತವರು ಮತ್ತು ದೊಡ್ಡ ದೊಡ್ಡ ಸಾಧು ಸಂತರು ಅಂತ ಯಾರು ಅಹಂಕಾರದಿಂದ ಮೆರೀತಿದ್ದಾರೋ ಅವರೆಲ್ಲರೂ ಒಂದು ದಿನ ಇಲ್ಲಿ ಬಂದು ತಲೆಬಾಗ್ತಾರೆ ಅಂತ. ವಾಹ್, ಎಲ್ಲರನ್ನೂ ಒಳಗೊಳ್ಳೋ ಒಂದು ಇನ್ಕ್ಲೂಸಿವ್ ಕ್ಲಾಸ್ ರೂಮ್. ಹಾಗಿದ್ರೆ ಅಲ್ಲಿ ಪರಿಶ್ರಮವಾದ್ರೂ ಏನು? ಯಾಕಂದ್ರೆ ಯಾವುದೇ ಹಠಯೋಗ, ಉಪವಾಸ, ತಪಸ್ಸು ಏನೂ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಿದ್ರೆ ಅಲ್ಲಿ ಮಾಡೋದೇನು? ಖಂಡಿತ. ಇದು ಕೇಳೋಕೆ ಸಿಂಪಲ್ ಅನ್ಸುತ್ತೆ, ಆದ್ರೆ ಈ ಮೂಲದ ಪ್ರಕಾರ ಇಲ್ಲಿರೋ ಅತೀ ದೊಡ್ಡ ಪರಿಶ್ರಮವೇ ಅತ್ಯಂತ ಸರಳವಾದದ್ದು. ಅದನ್ನ ಯಾದ್ ಅಂದ್ರೆ ನೆನಪು ಅಂತ ಕರೀತಾರೆ. ಬರೀ ನೆನಪಾ? ಹೌದು. ಕೇವಲ ಒಬ್ಬ ತಂದೆಯನ್ನ ಪ್ರೀತಿಯಿಂದ ನೆನಪು ಮಾಡೋದು. ಈ ನೆನಪನ್ನೇ ಆತ್ಮ ಮತ್ತು ಶರೀರ ಎರಡಕ್ಕೂ ನೇಚರ್ ಕ್ಯೂರ್ ಅಂದ್ರೆ ನೈಸರ್ಗಿಕ ಚಿಕಿತ್ಸೆ ಅಂತ ಹೇಳಲಾಗಿದೆ. ಒಂದೇ ನಿಮಿಷ. ಕೇವಲ ನೆನಪು ಮಾಡೋದ್ರಿಂದ ಶರೀರ ನಿರೋಗಿಯಾಗುತ್ತೆ ಅನ್ನೋದು ಅಂದ್ರೆ ಇದ್ರ ಹಿಂದಿನ ಲಾಜಿಕ್ ಏನು? ಒಳ್ಳೆ ಪ್ರಶ್ನೆ. ಇಲ್ಲಿರೋ ತರ್ಕ ಹೀಗಿದೆ. ಆತ್ಮದ ಮೂಲಗುಣ ಶಾಂತಿ, ಪ್ರೀತಿ, ಆನಂದ ಅಲ್ವಾ? ಹೌದು. ಯಾವಾಗ ಆತ್ಮ ನೆಗೆಟಿವ್ ಆಲೋಚನೆಗಳಿಂದ ಅಂದ್ರೆ ಮಾಯೆಯಿಂದ ಮಲಿನವಾಗುತ್ತೋ ಅದರ ಪರಿಣಾಮ ದೇಹದ ಮೇಲೆ ರೋಗಗಳ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ಈ ಫಿಲಾಸಫಿ ಹೇಳುತ್ತೆ. ಓಕೆ, ಮೈಂಡ್ ಬಾಡಿ ಕನೆಕ್ಷನ್. ಎಕ್ಸಾಕ್ಟ್ಲಿ. ಯಾವಾಗ ನಾವು ಪರಮಾತ್ಮನನ್ನ ಅಂದ್ರೆ ಪಾಸಿಟಿವಿಟಿಯ ಸೋರ್ಸನ್ನ ನೆನಪು ಮಾಡ್ತೀವೋ ಆ ಯೋಗಾಗ್ನಿಯಲ್ಲಿ ಆತ್ಮದ ಮೇಲಿರುವ ನೆಗೆಟಿವಿಟಿ ಸುಟ್ಟೋಗುತ್ತೆ. ಆತ್ಮ ಮತ್ತೆ ಪಾವನವಾಗುತ್ತೆ. ಶುದ್ಧವಾದ ಆತ್ಮದ ವೈಬ್ರೇಷನ್ಗಳು ದೇಹವನ್ನ ಸಹಜವಾಗಿಯೇ ಆರೋಗ್ಯವಾಗಿರುತ್ತೆ. ಓಕೆ, ಆದ್ರೆ ಸುಮ್ಮನೆ ಕೂತು ಯಾರನ್ನೂ ನೆನಪು ಮಾಡೋದು ಅಂದ್ರೆ ಮನ್ಸು ಎಲ್ಲೆಲ್ಲೋ ಓಡ್ತಲ್ಲ. ಅದಕ್ಕೆ ಈ ಮೂಲದಲ್ಲಿ ಜ್ಞಾನದೀಪವಾದರೆ ಯೋಗ ಅದರ ಜ್ವಾಲೆ ಅನ್ನೋ ಒಂದು ಲೈನ್ ಇದೆ. ಇದನ್ನ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಪರ್ಫೆಕ್ಟ್ ಪ್ರಶ್ನೆ. ಅದಕ್ಕೆ ಉತ್ತರವೇ ಆ ಸಾಲು. ನೋಡಿ, ನಿಮ್ಮ ಹತ್ರ ಒಂದು ಕಾರಿದೆ. ಅದರಲ್ಲಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಇದೆ. ಆದ್ರೆ ಎಲ್ಲಿಗೆ ಹೋಗ್ಬೇಕು ಅಂತ ಗೂಗಲ್ ಮ್ಯಾಪ್ಸ್ ಇಲ್ಲ ಅಂದ್ರೆ ಆ ಪೆಟ್ರೋಲ್ ವೇಸ್ಟ್ ಅಲ್ವಾ? ಹೌದು, ಖಂಡಿತ. ಇಲ್ಲಿ ಜ್ಞಾನ ಅನ್ನೋದು ಗೂಗಲ್ ಮ್ಯಾಪ್ಸ್ ಇದ್ದಾಗೆ. ಅದು ನಮಗೆ ದಾರಿ ತೋರಿಸುತ್ತೆ. ನಾವು ಯಾರನ್ನ ನೆನಪು ಮಾಡ್ತಾ ಇದೀವಿ, ಅವರು ಯಾರು, ಅವರಿಗೂ ನಮಗೂ ಇರೋ ಸಂಬಂಧ ಏನು, ಈ ಎಲ್ಲಾ ವಿಷಯಗಳ ಸ್ಪಷ್ಟತೆಯೇ ಜ್ಞಾನ. ಯೋಗ ಅಥವಾ ನೆನಪು ಅನ್ನೋದು
ಆ ಕಾರ್ನ ಇಂಧನ. ಓ ಜ್ಞಾನ ಅನ್ನೋ ಮ್ಯಾಪ್ ಇಲ್ಲದೆ ನೆನಪು ಅನ್ನೋ ಇಂಧನವನ್ನ ಸುಮ್ನೆ ಸುಟ್ರೆ ಪ್ರಯೋಜನವಿಲ್ಲ. ಜ್ಞಾನದ ಸ್ಪಷ್ಟತೆ ಇದ್ದಾಗ ನೆನಪು ಅನ್ನೋದು ಒಂದು ಪರಿಶ್ರಮ ಆಗೋದಿಲ್ಲ, ಬದಲಿಗೆ ಸಹಜವಾದ ಪಯಣವಾಗುತ್ತೆ. ವಾವ್, ಆ ಮ್ಯಾಪ್ ಮತ್ತು ಫ್ಯೂಯಲ್ ಅನಾಲಜಿ ತುಂಬಾನೇ ಕ್ಲಿಯರ್ ಆಗಿದೆ. ಸರಿ, ಈ ಜ್ಞಾನಪೂರ್ಣ ನೆನಪಿನ ಸ್ಥಿತಿಯನ್ನ ಟ್ರಿಗರ್ ಮಾಡೋಕೆ ಒಂದು ಸಣ್ಣ ಪದ ಕೂಡ ಸಾಕು ಅಂತ ಈ ಮೂಲದಲ್ಲಿ ಹೇಳಲಾಗಿದೆ. ನಾವು ಮತ್ತೊಮ್ಮೆ ರಾಜರಾಗುತ್ತಿದ್ದೇವೆ ಅನ್ನೋ ವಾಕ್ಯದಲ್ಲಿ ಮತ್ತೊಮ್ಮೆ ಅನ್ನೋ ಪದಕ್ಕೆ ತುಂಬಾನೇ ಮಹತ್ವ ಕೊಟ್ಟಿದ್ದಾರೆ. ಒಂದು ಸಣ್ಣ ಪದದಲ್ಲಿ ಅಂಥದ್ದೇನ್ ಶಕ್ತಿ ಇದೆ? ಮತ್ತೊಮ್ಮೆ ಅಥವಾ ಫಿರ್ಸೆ ಅನ್ನೋ ಪದದಲ್ಲಿ ಇಡೀ 5,000 ವರ್ಷಗಳ ವಿಶ್ವನಾಟಕದ ಸಾರಾಂಶ ಅಡಗಿದೆ. 5,000 ವರ್ಷಗಳ? ಹೌದು. ಇದು ನಾವು ಮೊದಲನೇ ಬಾರಿಗೇನೋ ಕಷ್ಟಪಟ್ಟು ಸಾಧನೆ ಮಾಡ್ತಾ ಇಲ್ಲನೋ ಅರಿವನ್ನ ಕೊಡುತ್ತೆ. ಇದು ಪುನರಾವರ್ತನೆ. 5,000 ವರ್ಷಗಳ ಹಿಂದೆ ನಾವು ಇದೇ ರೀತಿ ಪರಿಶ್ರಮ ಪಟ್ಟು ಇದೇ ಯುದ್ಧವನ್ನ ಗೆದ್ದು ರಾಜಲಾಗಿದ್ದೆವು. ಈಗ ಅದನ್ನೇ ರಿಪೀಟ್ ಮಾಡ್ತಾ ಇದೀವಿ. ಅಂದ್ರೆ ರಿಸಲ್ಟ್ ಮೊದಲೇ ಗೊತ್ತಿರೋ ಒಂದು ಆಟ ಆಡ್ದ ಹಾಗೆ. ಎಕ್ಸಾಕ್ಟ್ಲಿ, ಮ್ಯಾಚ್ ಫಿಕ್ಸಿಂಗ್ ತರಹ, ಆದರೆ ನಮ್ಮ ಪರವಾಗಿ. ಯಾವಾಗ ಗೆಲುವು ನಿಶ್ಚಿತ ಅಂತ ಗೊತ್ತಿರುತ್ತೋ ಆಗ ಚಿಂತೆ, ಭಯ, ಆತಂಕ ಅನ್ನೋದೇ ಇರೋದಿಲ್ಲ. ಸರಿ. ಪರಿಶ್ರಮದಲ್ಲಿ ಒಂದು ಖುಷಿ, ಒಂದು ಹಗುರತೆ, ಒಂದು ನಿಶ್ಚಯದ ನಶೆ ಇರುತ್ತೆ. ಮತ್ತೊಮ್ಮೆ ಅನ್ನೋ ಆ ಒಂದು ಪದ ಆ ಸಂಪೂರ್ಣ ಸ್ಮೃತಿಯನ್ನ ವಾಪಸ್ ತರುತ್ತೆ. ಇದು ನಿಜಕ್ಕೂ ಒಂದು ಪವರ್ಫುಲ್ ಮೈಂಡ್ ಸೆಟ್. ಆದ್ರೆ ಈ ಮೂಲದಲ್ಲಿರೋ ಇನ್ನೊಂದು ಐಡಿಯಾ ಇದೆಯಲ್ಲ, ಅದನ್ನ ಜೀರ್ಣಿಸ್ಕೊಳ್ಳೋದು ಸ್ವಲ್ಪ ಕಷ್ಟ. ವಿನಾಶದ ಬಗ್ಗೆನಾ? ಹೌದು. ಜಗತ್ತಿನಲ್ಲಿ ತಯಾರಾಗ್ತಿರೋ ಬಾಂಬ್ಗಳು, ನೈಸರ್ಗಿಕ ವಿಕೋಪಗಳನ್ನ ನೋಡಿ ಭಯಪಡೋ ಬದಲು ಖುಷಿ ಪಡಬೇಕು ಅಂತ ಹೇಳಲಾಗಿದೆ. ಸೀರಿಯಸ್ಲಿ, ಇದು ಸ್ವಲ್ಪ ಕ್ರೂರವಾಗಿ ಕೇಳಿಸಲ್ವಾ? ಹೌದು. ಮೇಲ್ನೋಟಕ್ಕೆ ಇದು ಖಂಡಿತವಾಗಿಯೂ ಶಾಕಿಂಗ್ ಮತ್ತು ಕ್ರೂರವಾಗಿ ಕೇಳಿಸುತ್ತೆ. ಆದರೆ ಇದರ ಹಿಂದಿನ ತತ್ವವನ್ನ ಅರ್ಥ ಮಾಡ್ಕೋಬೇಕು. ಇದನ್ನ ಕಲ್ಯಾಣಕಾರಿ ಲಡಾಯಿ ಅಂತ ಕರೆಯಲಾಗಿದೆ. ಕಲ್ಯಾಣಕಾರಿ ಲಡಾಯಿ? ಹೌದು. ಅಂದ್ರೆ ಎಲ್ಲರ ಒಳಿತಿಗಾಗಿ ನಡೀತಿರುವ ಯುದ್ಧ. ಒಂದು ಉದಾಹರಣೆ ತಗೊಳ್ಳೋಣ. ಒಂದು ಹಳೆಯ ಶಿಥಿಲವಾದ, ವಾಸಿಸಲು ಅಯೋಗ್ಯವಾದ ಮನೆ ಇದೆ. ಅದನ್ನ ಕೆಡವಿ ಅದೇ ಜಾಗದಲ್ಲಿ ಒಂದು ಸುಂದರವಾದ ಹೊಸ ಅರಮನೆ ಕಟ್ಟಬೇಕು. ಸರಿ. ಆಗ ಆ ಹಳೆ ಮನೆಯನ್ನ ಕೆಡುವಾಗ ದುಃಖ ಪಡ್ತೀವ ಅಥವಾ ಹೊಸ ಮನೆ ಬರ್ತಾ ಇದೆ ಅಂತ ಖುಷಿ ಪಡ್ತೀವ? ಓಕೆ, ಖುಷಿ ಪಡ್ತೀವಿ. ಯಾಕಂದ್ರೆ ಮುಂದೆ ಸಿಗೋದು ಉತ್ತಮವಾದದ್ದು ಅಂತ ಗೊತ್ತಿರುತ್ತೆ. ಅದೇ ಲಾಜಿಕ್ ಇಲ್ಲೂ ಅಪ್ಲೈ ಆಗತ್ತೆ. ಈ ಮೂಲದ ಪ್ರಕಾರ ಈಗಿನ ಪ್ರಪಂಚ ಆ ಹಳೆ ಮನೆಯದ್ದ ಹಾಗೆ. ಈ ವಿನಾಶ ಅನ್ನೋದು ಆ ಹಳೆ ಮನೆಯನ್ನ ಕೆಡುವ ಪ್ರಕ್ರಿಯೆ. ಇದರ ನಂತರ ಸತ್ಯಯುಗ ಅನ್ನೋ ಹೊಸ ಸುಖಿ ಪ್ರಪಂಚ ಸ್ಥಾಪನೆಯಾಗತ್ತೆ. ಹಾಗಾಗಿ ಜ್ಞಾನಿಗಳು ಇದನ್ನ ಅಂತ್ಯವಾಗಿ ನೋಡೋದಿಲ್ಲ, ಬದಲಿಗೆ ಹೊಸ ಆರಂಭದ ಶುಭ ಸಂಕೇತವಾಗಿ ನೋಡ್ತಾರೆ. ರುದ್ರ ಜ್ಞಾನ ಯಜ್ಞದಿಂದ ಪ್ರಜ್ವಲಿಸಿದ ವಿನಾಶ ಜ್ವಾಲೆ ಅನ್ನೋ ಸಾಲು ಕೂಡ ಇದೆ. ಹೌದು, ಅದೇ ಇದು. ಇದು ಮನೆಗೆ ವಾಪಸ್ ಹೋಗೋ ಸಮಯ ಹತ್ರ ಬಂತು ಅನ್ನೋದರ ಸೂಚನೆ. ಈ ಖಚಿತ ಗೆಲುವು ಅನ್ನೋದು ಒಂದು ಕೋರ್ ಥೀಮ್ ಇದ್ದ ಹಾಗೆ ಇದೆ. ಇದಕ್ಕೊಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಸಿಂಧ್ ಪ್ರಾಂತ್ಯದ ಒಬ್ಬ ಭಿಲ್ಲನಿ. ಅವಳ ಕಥೆ. ಹೌದು, ಬುಡಕಟ್ಟು ಜನಾಂಗದ ಮಹಿಳೆ. ಅವಳು ಜ್ಞಾನಕ್ಕೆ ಬರ್ತಾ ಇದ್ಲು, ಆದ್ರ ಸಮಾಜದ ಭಯದಿಂದ ಅವಳನ್ನ ಬರೋದಕ್ಕೆ ಬಿಡಲಿಲ್ಲ. ಇಂಥವರ ಗತಿಯೇನು, ಅವರ ಕಲ್ಯಾಣವೂ ನಿಶ್ಚಿತ ಅಂತ ಈ ಮೂಲದಲ್ಲಿ ಭರವಸೆ ಕೊಡಲಾಗಿದೆ. ಇದು ಹೇಗೆ ಸಾಧ್ಯ? ಇದು ಬಹಳ ಭರವಸೆ ನೀಡುವ ಮಾತು. ಇಲ್ಲಿರೋ ಮುಖ್ಯ ಅರ್ಹತೆ ಏನು ಅನ್ನೋದನ್ನ ಇದು ಸ್ಪಷ್ಟಪಡಿಸುತ್ತೆ. ಅಜಾಮಿಳನಂತಹ ಮಹಾಪಾಪಿಗಳಿಂದ ಹಿಡಿದು ಕಟ್ಟಕಡೆಯ ವ್ಯಕ್ತಿವರೆಗೂ ಪ್ರತಿಯೊಬ್ಬ ಆತ್ಮನ ಉದ್ಧಾರವೂ ನಿಶ್ಚಿತ ಅಂತ ಹೇಳಲಾಗಿದೆ. ಓಕೆ. ಇದಕ್ಕೆ ಬೇಕಾದ ಏಕೈಕ ಕ್ವಾಲಿಫಿಕೇಶನ್ ಹಣ, ಅಂತಸ್ತು, ಪಾಂಡಿತ್ಯ ಅಲ್ಲ, ಕೇವಲ ಬುದ್ಧಿಯೋಗ. ಅಂದ್ರೆ ತನ್ನ ಬುದ್ಧಿಯನ್ನ ಪರಮಾತ್ಮನ ಜೊತೆ ಪ್ರಾಮಾಣಿಕವಾಗಿ ಜೋಡಿಸೋದು. ಆ ಭಿಲ್ಲನಿ ಶರೀರದಿಂದ ಬರಲು ಸಾಧ್ಯವಾಗದಿದ್ದರೂ ಅವಳ ಬುದ್ಧಿ ತಂದೆಯ ನೆನಪಿನಲ್ಲಿದ್ದರೆ ಅವಳ ಕಲ್ಯಾಣವು ನಿಶ್ಚಿತ. ಇದು ಸಂಬಂಧಗಳ ಬಗ್ಗೆ ಮಾತಾಡೋದಾದ್ರೆ, ಲೌಕಿಕ ತಂದೆ ಮತ್ತು ಪಾರಲೌಕಿಕ ತಂದೆಯ ನಡುವೆ ಒಂದು ಸುಂದರವಾದ ಹೋಲಿಕೆಯನ್ನ ಮಾಡಲಾಗಿದೆ. ಅದು ನನ್ಗೆ ತುಂಬಾನೇ ಇಂಪ್ರೆಸ್ ಆಯಿತು. ಹೌದು, ಬಹಳ ಮಾರ್ಮಿಕವಾದ ಹೋಲಿಕೆ ಅದು. ಲೌಕಿಕ ತಂದೆ ಮಕ್ಕಳನ್ನ ಪ್ರೀತಿಯಿಂದ ಸಾಕ್ತಾರೆ, ಎಲ್ಲವನ್ನೂ ಕೊಡ್ತಾರೆ. ಆದರೆ ಅವರ ಮನಸ್ಸಿನ ಆಳದಲ್ಲಿ ನಾನು ವೃದ್ಧನಾದಾಗ ಈ ಮಕ್ಕಳು ನನ್ನನ್ನು ನೋಡಿಕೊಡುತ್ತಾರೆ ಅನ್ನೋ ಒಂದು ಸೂಕ್ಷ್ಮ ಅಪೇಕ್ಷೆ ಇದ್ದೇ ಇರುತ್ತೆ. ಸರಿ, ಒಂದು ನಿರೀಕ್ಷೆ. ಹೌದು. ಆದರೆ ಪಾರಲೌಕಿಕ ತಂದೆ ಅವರು ಮಕ್ಕಳಿಗೆ 21 ಜನ್ಮಗಳ ಸ್ವರ್ಗದ ಸಂಪೂರ್ಣ ಆಸ್ತಿಯನ್ನು ಕೊಟ್ಟು ತಾವೇ ಆ ಆಟದಿಂದ ನಿವೃತ್ತರಾಗಿ ಪರಮಧಾಮಕ್ಕೆ ತೆರಳುತ್ತಾರೆ. ಅವರು ಮಕ್ಕಳಿಂದ ಪ್ರತಿಯಾಗಿ ಯಾವುದೇ ಸೇವೆಯನ್ನ ಬಯಸೋದಿಲ್ಲ. ವಾವ್! ಬದಲಿಗೆ ಅವರೇ ಮಕ್ಕಳ ಸೇವೆ ಮಾಡಿ ಮಕ್ಕಳನ್ನ ತಮ್ಮ ಸಮಾನರನ್ನಾಗಿ ಮಾಡಿ ಮನೆಗೆ ಕರೆದುಕೊಂಡೋಗ್ತಾರೆ. ಈ ವ್ಯತ್ಯಾಸವೇ ಅವರ ನಿಷ್ಕಾಮ ಪ್ರೀತಿಯನ್ನ ತೋರಿಸುತ್ತೆ. ಸರಿ,
ಇಷ್ಟೆಲ್ಲ ಆಳವಾದ ಫಿಲಾಸಫಿ ಕೇಳಿದ್ಮೇಲೆ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳೋಕೆ ಪ್ರಾಕ್ಟಿಕಲ್ ಟೇಕ್ಅವೇಸ್ ಏನು? ಧಾರಣೆ ಮಾಡಬೇಕಾದ ಮುಖ್ಯ ಅಂಶಗಳು ಯಾವುವು? 2 ಮುಖ್ಯ ಅಂಶಗಳನ್ನು ಹೈಲೈಟ್ ಮಾಡಲಾಗಿದೆ. ಮೊದಲನೇದು, ವಿನಾಶದ ಸನ್ನಿವೇಶಗಳನ್ನು ನೋಡಿದಾಗ ಭಯಪಡಬಾರದು. ಇದು ಕಲ್ಯಾಣಕಾರಿ ಕಾರ್ಯ, ಹೊಸ ಪ್ರಪಂಚ ಬರ್ತಾ ಇದೆ ಅನ್ನೋ ಖುಷಿಯಲ್ಲಿರಬೇಕು. ಓಕೆ, ಮೈಂಡ್ಸೆಟ್ ಚೇಂಜ್. ಹೌದು. ಎರಡನೆಯದು, ಪ್ರತಿದಿನ ಕೇಳುವ ಈ ಜ್ಞಾನದ ಪಾಯಿಂಟ್ಗಳನ್ನ ದಿನವಿಡೀ ಮನನ ಮಾಡಬೇಕು. ಅದಕ್ಕೆ ಉಗಾರಣ ಅನ್ನೋ ಸುಂದರವಾದ ಶಬ್ದವನ್ನು ಬಳಸಿದ್ದಾರೆ. ಉಗಾರಣ? ಹೌದು. ಹಸು ತಿಂದ ಆಹಾರವನ್ನ ಮತ್ತೆ ಬಾಯಿಗೆ ತಂದು ಮೆಲುಕು ಹಾಕುತ್ತಲ್ಲ, ಹಾಗೆ ಕೇಳಿದ ಜ್ಞಾನದ ಅಂಶಗಳನ್ನ ದಿನವಿಡೀ ಮತ್ತೆ ಮತ್ತೆ ಚಿಂತನೆ ಮಾಡೋದು. ಅದರಿಂದ ಅದು ಬುದ್ಧಿಯಲ್ಲಿ ಚೆನ್ನಾಗಿ ಜೀರ್ಣವಾಗುತ್ತೆ. ಇದರ ಜೊತೆಗೆ ಒಂದು ವರದಾನ ಮತ್ತು ಒಂದು ಘೋಷವಾಕ್ಯ ಕೂಡ ಇದೆ. ವರದಾನ: ಸಂಪೂರ್ಣ ಸಿದ್ಧಿ ಸ್ವರೂಪ ಭವ. ಹೌದು, ಸಂಪೂರ್ಣ ಯಶಸ್ಸಿನ ಸ್ವರೂಪವೇ ಆಗುವ ಅಂತ. ಇದು ದೊಡ್ಡ ಮಾತು. ಅದರ ಜೊತೆಗೆ ದೊಡ್ಡ ಜವಾಬ್ದಾರಿಯ ಅರಿವನ್ನು ಮಾಡಿಸುತ್ತೆ. ಹೇಗೆ? ನಾವು ನಮ್ಮನ್ನ ಜವಾಬ್ದಾರಿಯುತ ಆತ್ಮ ಅಂತ ತಿಳಿದು ಪ್ರತಿಯೊಂದು ಕೆಲಸವನ್ನ ಪರ್ಫೆಕ್ಟ್ ರೀತಿಯಲ್ಲಿ ಮಾಡಿದರೆ ಸಕ್ಸಸ್ ನಮ್ಮನ್ನ ಹುಡುಕೊಂಡು ಬರುತ್ತೆ. ಯಾಕೆಂದ್ರೆ ಈ ಸಂಗಮಯುಗದಲ್ಲಿ ನಾವು ಮಾಡೋ ಪ್ರತಿಯೊಂದು ಶ್ರೇಷ್ಠ ಕರ್ಮ ಮುಂದಿನ 5,000 ವರ್ಷಗಳಿಗೆ ಒಂದು ವಿಧಾನ, ಅಂದ್ರೆ ಒಂದು ಕಾನೂನು, ಒಂದು ಟೆಂಪ್ಲೇಟ್ ಆಗ್ಬಿಡುತ್ತೆ. ಅದಕ್ಕೆ ಪೂರಕವಾಗಿರೋ ಹಾಗೆ ಸರ್ವಶಕ್ತಿವಂತ ತಂದೆ ಜೊತೆಗಿದ್ರೆ ಮಾಯೆಯು ಪೇಪರ್ ಟೈಗರ್ ಆಗ್ಬಿಡ್ತದೆ ಅನ್ನೋ ಘೋಷವಾಕ್ಯವೂ ಇದೆ. ಪೇಪರ್ ಟೈಗರ್, ಕಾಗದದ ಹುಲಿ. ಹೌದು, ನೋಡೋಕೆ ಮಾತ್ರ ಭಯಂಕರ, ಆದ್ರೆ ಶಕ್ತಿಹೀನ. ಇದನ್ನ ಜೀವನ್ಮುಕ್ತ ಸ್ಥಿತಿಯ ಅನುಭವಕ್ಕೆ ಜೋಡಿಸಲಾಗಿದೆ. ನೋಡಿ, ನಮ್ಗಿರೋ ಎಲ್ಲಾ ಬಂಧನಗಳು, ಭಯಗಳು ನನ್ನದು ಅನ್ನೋ ಭಾವನೆಯಿಂದ ಹುಟ್ಕೊಡುತ್ತೆ. ನನ್ನ ಶರೀರ, ನನ್ನ ಆಸ್ತಿ. ಕರೆಕ್ಟ್. ನನ್ನ ಸಂಬಂಧಿಕರು, ನನ್ನ ಗೌರವ, ಈ ನನ್ನದು ಅನ್ನೋ ದೊಡ್ಡ ಲಿಸ್ಟನ್ನ ಬಿಟ್ಟು ಒಂದೇ ಒಂದು ಸಂಬಂಧ, ನನ್ನ ಬಾಬಾ ಅಂತ ಹಿಡಿದುಕೊಂಡ್ರೆ ಬೇರೆ ಎಲ್ಲಾ ಬಂಧನಗಳಿಂದ ಮುಕ್ತರಾಗಬಹುದು. ಸರ್ವಶಕ್ತಿವಂತನೇ ನಮ್ಮ ಜೊತೆಗಾರನಾದ ಮೇಲೆ ಮಾಯೆ ಕೇವಲ ಶಕ್ತಿಹೀನವಾದ ಕಾಗದದ ಹುಲಿಯಂತೆ ಆಗ್ಬಿಡುತ್ತೆ. ಅದ್ಭುತ. ಹಾಗಾದ್ರೆ ಇವತ್ತಿನ ಈ ಚರ್ಚೆಯನ್ನ ಒಮ್ಮೆ ಸಂಕ್ಷಿಪ್ತವಾಗಿ ನೋಡೋದಾದ್ರೆ, ನಾವು ನಿಷ್ಕಾಮ ಸೇವೆಯ ನಿಜವಾದ ಅರ್ಥದಿಂದ ಶುರುಮಾಡಿ ಜ್ಞಾನವನ್ನೇ ಆಧಾರವಾಗಿಸಿಕೊಂಡು ಮಾಡುವ ನೆನಪಿನ ಸರಳ ಪರಿಶ್ರಮ, ಮತ್ತೊಮ್ಮೆ ಎಂಬ ಪದದ ಶಕ್ತಿ ಮತ್ತು ವಿನಾಶವನ್ನ ಒಂದು ಹೊಸ ಆರಂಭದ ಸಂಕೇತವಾಗಿ ನೋಡುವ ಒಂದು ಕ್ರಾಂತಿಕಾರಿ ದೃಷ್ಟಿಕೋನದವರೆಗೂ ಚರ್ಚಿಸಿದ್ದೇವೆ. ಹೌದು. ಈಗ ಕೇಳುಗರಿಗಾಗಿ ಒಂದು ಅಂತಿಮ ಆಲೋಚನೆಯನ್ನ ಮುಂದಿಡೋಣ. ಖಂಡಿತ. ಈ ಮೂಲಗಳ ಪ್ರಕಾರ ನಾವು ಪ್ರತಿಯೊಬ್ಬರೂ ಕೇವಲ ವಿದ್ಯಾರ್ಥಿಗಳಲ್ಲ, ಬದಲಿಗೆ ಮಾಸ್ಟರ್ ರಚಯಿತರು. ಅಂದ್ರೆ ನಮ್ಮ ಇಂದಿನ ಪ್ರತಿಯೊಂದು ಆಲೋಚನೆ, ಪ್ರತಿಯೊಂದು ಕರ್ಮ ಮುಂದಿನ ಯುಗಾಂತರಗಳಿಗೆ ಒಂದು ನಿಯಮವಾಗಿ, ಒಂದು ಸಂಸ್ಕಾರವಾಗಿ ದಾಖಲಾಗುತ್ತೆ. ಹಾಗಾದ್ರೆ ಈ ಅರಿವಿನೊಂದಿಗೆ ಬದುಕಿದ್ರೆ ಹೇಗಿರುತ್ತೆ? ನಾವು ಇಂದು ಮಾಡುವ ಒಂದು ಸಣ್ಣ ದೈನಂದಿನ ಆಯ್ಕೆ, ಅದು ಕೇವಲ ನಮಗಾಗಿ ಅಲ್ಲ, ಆದರೆ ಇಡೀ ವಿಶ್ವಚಕ್ರದ ಭವಿಷ್ಯದ ಅಡಿಪಾಯವನ್ನೇ ಹಾಕುತ್ತಿದೆ ಅನ್ನೋ ಜವಾಬ್ದಾರಿಯೊಂದಿಗೆ ಬದುಕುವುದು. ಇದರ ಬಗ್ಗೆ ಖಂಡಿತ ಚಿಂತನೆ ನಡೆಸಬಹುದು.